ರಕ್ಷಕನೇ ಭಕ್ಷಕನಾದಾಗ ಮುಂಚೇನಹಳ್ಳಿ ಕೆರೆ ಒತ್ತುವರಿಯ ಹಿಂದಿರುವ ಅಧಿಕಾರಶಾಹಿ ದರ್ಪದ ಅಸಲಿ ಮುಖ. ನಮ್ಮ ಹಳ್ಳಿಗಳ ಪಾಲಿಗೆ ಕೆರೆ ಎನ್ನುವುದು ಕೇವಲ ಒಂದು ಜಲಮೂಲವಲ್ಲ, ಅದು ತಲೆಮಾರುಗಳಿಂದ ಬೆಳೆದು ಬಂದ ಸಂಸ್ಕೃತಿ ಮತ್ತು ಜೀವ ವೈವಿಧ್ಯದ ಜೀವನಾಡಿ. ಆದರೆ ಈ ಪವಿತ್ರ ಆಸ್ತಿಯನ್ನು ಉಳಿಸಬೇಕಾದವರೇ ಲೂಟಿಗೆ ನಿಂತರೆ ಏನಾಗಬಹುದೆಂಬುದಕ್ಕೆ ಜುಲೈ 5, 2026ರಂದು ಮುಂಚೇನಹಳ್ಳಿಯ ಸರ್ವೆ ನಂಬರ್ 25ರ ಕೆರೆ ಅಂಗಳದಲ್ಲಿ ನಡೆದ ಕರಾಳ ಘಟನೆಯೇ ಸಾಕ್ಷಿ. ಅಂದು ಮಧ್ಯಾಹ್ನ 2 ಗಂಟೆಗೆ ನಡೆದ ಆ ಘಟನೆ ಕೇವಲ ಒಂದು ಒತ್ತುವರಿ ಪ್ರಕರಣವಲ್ಲ, ಬದಲಾಗಿ ಸಾರ್ವಜನಿಕ ನಂಬಿಕೆಗೆ ಬಗೆದ ದ್ರೋಹ ಮತ್ತು ಹಳ್ಳಿಗಳ ಸ್ವಾಸ್ಥ್ಯದ ಮೇಲಿನ ನೇರ ದಾಳಿಯಾಗಿದೆ. ಪಾಂಡವಪುರ ವ್ಯಾಪ್ತಿಯ ಪಿಡಿಒ ಸುರೇಶ್ ಈ ಇಡೀ ಒತ್ತುವರಿ ಪ್ರಕರಣದ ಮುಖ್ಯ ಸೂತ್ರಧಾರಿಯಾಗಿ ಕಾಣಿಸಿಕೊಂಡಿರುವುದು ಆಡಳಿತ ವ್ಯವಸ್ಥೆಯ ನೈತಿಕ ಪತನವನ್ನು ಎತ್ತಿ ತೋರಿಸುತ್ತದೆ. ಈ ಅಧಿಕಾರಿಯೊಂದಿಗೆ ಕೈ ಜೋಡಿಸಿರುವ ಒತ್ತುವರಿದಾರ ಟೈಲರ್ ರಾಜನ್ ಎಂಬ ಖಾಸಗಿ ವ್ಯಕ್ತಿಯ ಉಪಸ್ಥಿತಿಯು ಅಧಿಕಾರಿಗಳು ಮತ್ತು ಭೂಗಳ್ಳರ ನಡುವಿನ ಭ್ರಷ್ಟ ನಂಟನ್ನು ಜಗಜ್ಜಾಹೀರುಗೊಳಿಸಿದೆ. ಮತ್ತೆ ಅವ್ರು ಎಷ್ಟು ಹೇಳ್ತಾರ ಕರ್ಕೊಂಡ್ ನಡ್ರಿ ಅಂತ ಹೇಳ್ತಾವ್ರೆ. ಓ ಪಿಡಿಒ ನೋಡಿ ಇದಾಗ್ಬಿಟ್ಟದೆ. ನಮ್ಗೂ ಗೊತ್ತು ಯಾವ್ದನ್ನ ಮಾಡ್ಬೇಕಂತ. ಅಲ್ಲ ಸರ್ಕಾರ ಜಾಗನ ಮಣ್ಣಾಡ್ಕೊಂಡು ಹೊಲ ಮಾಡ್ಕೊಂಡಿದ್ರ ನಮ್ಗೆ ಎಷ್ಟು ತೊಂದರೆ ಕೊಡ್ತಾ ಇದೀರಾ? ನಾನು ಹೇಳಿ ಕೇಳ್ತಾ ಇದ್ದೆ. ಸ್ಟೇಷನ್ ಕಂಪ್ಲೇಂಟ್ ಕೊಡಮ್ಮ. ನೀನೇ ಉದಾರ ಮಾಡಿದ್ಯಾ ಅವ್ರ ತಿನ್ಕೊಂಡು. ಕೊಟ್ಟಿರೋದಕ್ಕೆ ಮತ್ತೆ ಹೇಳ್ತಾರದು. ನೀನ್ ಇತ್ಯರ್ಥ ಆಗಿ ಬರಂಗಿಲ್ಲ ಅಂತ ನೀನ್ ಕೋರ್ಟ್ ಇಲ್ಲ ತಹಶೀಲ್ದಾರ್ ಸರ್ ಕೊಟ್ಟಿದೀವಿ ಸರ್, ಆರ್ಡ್ರ ಪೇಪರ್ ಕೊಟ್ಟಿದೀವಿ. ನಿನ್ಗೆ ಅವರು ಬೈದ್ರು ಇಲ್ಲ ಅಸಾಲ್ಟ್ ಮಾಡಿದ್ರು ಅಂದ್ರೆ ಸ್ಟೇಷನ್ ಐತೆ. ಈ ಜಾಗದ್ದು ಅವ್ರು ಬರಂಗಿಲ್ಲ ನೀನ್ ಬರಂಗಿಲ್ಲ ಅಂತ ಕೇಳಕ್ಕೆ ತಹಶೀಲ್ದಾರ್ ಕೋರ್ಟ್ ಐತೆ. ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಬಗ್ಗೆ ನೀವೇ ಮಾಡ್ತೀರಾ? ನಮ್